ಇನ್ನು ವೀಕ್ಷಕರೇ, ಕೊನೆಯದಾಗಿ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ, ಟ್ರೀಟ್ಮೆಂಟ್ ಅಂದರೆ ಹೇಗಿರುತ್ತೆ? ಅನ್ಯ ಪದ್ಧತಿಯ ಮೆಡಿಸಿನ್ನ ನೀವು ತಗೊಳ್ತಿರ್ತೀರಾ, ಅಲೋಪತಿ ಮೆಡಿಸಿನ್ನ ನಾನು ತಗೊಂಡಿದ್ದೀನಿ ಆಲ್ರೆಡಿ, ಅಂತಹ ಸಂದರ್ಭದಲ್ಲಿ ನಾವು ಹೋಮಿಯೋಪತಿ ಮೆಡಿಸಿನ್ನ ಸ್ಟಾರ್ಟ್ ಮಾಡ್ಬೋದಾ, ಅಥವಾ ಆ ಮೆಡಿಸಿನ್ನ ನಾವು ಸ್ಟಾಪ್ ಮಾಡಿ ಇದನ್ನು ಕಂಟಿನ್ಯೂ ಮಾಡಬೇಕಾಗತ್ತಾ? ಸೊ ಟ್ರೀಟ್ಮೆಂಟ್ ತಗೊಳ್ಳುವಾಗ ಪಥ್ಯಗಳನ್ನು ಏನಾದರೂ ಡಾಕ್ಟರ್ ಹೇಳ್ತಾರಾ? ಡಾಕ್ಟರ್, ಇದ್ರ ಕುರಿತಾಗಿ. ಓಕೆ, ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಯೂಶಲಿ ಪೇಷಂಟ್ಸ್ ಬಂದಾಗ ಸೊ OGPs ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಅಲೋಪತಿಕ್ ಮಾತ್ರೆಗಳು ಅಂದರೆ ನಿಮಗೆ ಡಯಾಬಿಟಿಕ್ ಮಾತ್ರೆಗಳು ಅಂತ ಏನು ಹೇಳ್ತೇವಲ್ಲ, ಓರಲ್ ಗ್ಲೈಸೆಮಿಕ್ ಪಿಲ್ಸ್ ಅಂತ, ಅದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಅಕಸ್ಮಾತ್ ನಿಮ್ಮದು ತುಂಬ ಅನ್ಕಂಟ್ರೋಲೇಬಲ್ ಡಯಾಬಿಟಿಸ್ ಇದ್ದರೆ ನಿಮಗೆ ಇನ್ಸುಲಿನ್ ಕೂಡ ಸ್ಟಾರ್ಟ್ ಮಾಡಿರ್ಬೋದು. ಆದರೆ ಹೋಮಿಯೋಪತಿಲಿ ಯಾವ ಥರ ಇರುತ್ತೆ ಅಂದರೆ, ಯಾವ ಒಂದು ಕಾರಣಕ್ಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂದರೆ ನಿಮ್ಮ ಇನ್ಸುಲಿನ್ ಉತ್ಪತ್ತಿಯಲ್ಲಿ ಕೊರತೆ ಆಗಿರುತ್ತೆ. ಆ ಕೊರತೆ ಆಗಿದ್ದರಿಂದ ನಿಮ್ಮ ಶುಗರ್ ಲೆವೆಲ್ಸು ಫ್ಲಕ್ಚುಯೇಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಆ ರೀತಿ ಇದ್ದಾಗ ನಿಮ್ಮ ಇನ್ಸುಲಿನ್ ಸಿಕ್ರೀಟ್ ಮಾಡುವಂಥ ಐಸೋಲೇಟ್ ಆಫ್ ಲ್ಯಾಂಗರ್ಹ್ಯಾನ್ಸ್, ಬ್ಯಾಂಕ್ರಿಯಾಸ್ ಅನ್ನೋ ಗ್ರಂಥಿಯಲ್ಲಿರುವಂಥ ಈ ಒಂದು ಜೀವಕೋಶಗಳು, ಸೆಲ್ಸ್ ಅಂತ ಏನು ಕರಿತೇವೆ, ಇದಕ್ಕೆ ನಿಮಗೆ ಮೆಡಿಸಿನ್ಸ್ ಹಾಕಿದಾಗ ನಿಮ್ಮ ದೇಹದಲ್ಲಿ ನಾರ್ಮಲ್ ಆಗಿ ಇನ್ಸುಲಿನ್ ಉತ್ಪತ್ತಿ ಆಗೋಕ್ಕೆ ಶುರು ಆಯಿತು ಅಂದರೆ ನಿಮಗೆ ಆಚೆ ಕಡೆ ಮೆಡಿಸಿನ್ಸ್ನ ಅವಶ್ಯಕತೆ ಇರಲ್ಲ. ಸೊ ಅದೇ ರೀತಿ ಹಾಗೆ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ಹೋಮಿಯೋಪತಿ ಸ್ಟಾರ್ಟ್ ಮಾಡಿದ ಮೇಲೆ ಅಲೋಪತಿ ಸ್ಟಾಪ್ ಮಾಡಬೇಕಾ? ದಯಮಾಡಿ ಆ ರೀತಿ ಮಾಡಬಾರ್ದು. ಯಾಕಂದರೆ ಯಾವುದೇ ಒಂದು ಮಾತ್ರೆನ ನಾವು ತೊಗೊಳ್ತಿದ್ದಾಗ 2 ತಿಂಗಳು 3 ತಿಂಗಳಿಂದ ತೊಗೊಳಕ್ಕೆ ಶುರು ಮಾಡಿದಾಗ ಯಾವುದೇ ಒಂದು ಮಾತ್ರೆ ಮೇಲೆ ಡ್ರಗ್ ಡಿಪೆಂಡೆನ್ಸಿ ಅಂತ ಶುರು ಆಗಿರುತ್ತೆ. ಸೊ ಆಲ್ ಆಫ್ ಅ ಸಡನ್ ಸ್ಟಾಪ್ ಮಾಡಿದ್ರೆ ವಿಡ್ರಾವಲ್ ಸಿಂಪ್ಟಮ್ಸ್ ಬರುತ್ತೆ. ಸೊ ಆವಾಗ ಏನಾಗುತ್ತೆ, ಶುಗರ್ ಲೆವೆಲ್ಸ್ ತುಂಬ ಫ್ಲಕ್ಚುಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಯಾವುದೇ ಪೇಷಂಟು ನಮ್ಮ ಹತ್ರ ಫಸ್ಟ್ ಟೈಮ್ ಬಂದಾಗ ನಾವು ಹೈ ಡೋಸ್ ಮಾತ್ರೆ ಹಾಕೋಕ್ಕಾಗಲ್ಲ. ನಿಮ್ಮ ದೇಹ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಮೆಡಿಸಿನ್ಸ್ಗೆ, ನೀವು ಯಾವ್ದು ರೀತಿಯಾಗಿ ನಿಮ್ಮ ಶುಗರ್ ಲೆವೆಲ್ಸ್ ಬರ್ತಾ ಇದೆ, ಕಂಟ್ರೋಲ್ ಬರ್ತಾ ಇದೆ, ಇದನ್ನು ನೋಡಿಬಿಟ್ಟು ಟೇಪರ್ ಮಾಡಬೇಕಾಗತ್ತೆ ಮೆಡಿಸಿನ್ಸು. ಅಲ್ಲಿ ತನಕ ಡಾಕ್ಟರ್ ಸಜೆಸ್ಟ್ ಮಾಡೋ ತನಕ ನೀವು ಒಂದು ಅಲೋಪತಿ ಮಾತ್ರೆ ಜೊತೆಗೆ ಹೋಮಿಯೋಪತಿ ಮಾತ್ರೆ ಕೂಡ ತೊಗೋಬೋದು. ಯಾಕಂದರೆ ಹೋಮಿಯೋಪತಿಕ್ ಮಾತ್ರೆಗಳು ಸೆಲ್ಯುಲಾರ್ ಲೆವೆಲಲ್ಲಿ ಆ್ಯಕ್ಟ್ ಮಾಡುತ್ತೆ. ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಅಲೋಪತಿಕ್ ಮಾತ್ರೆಗಳು ಇವಾಗ ನಿಮ್ಮ ದೇಹದಲ್ಲಿ ಇರುವಂಥ ಹೈ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಹೋಮಿಯೋಪತಿ ಮಾತ್ರೆಗಳು ನಿಮ್ಮ ದೇಹದಲ್ಲಿ ಇನ್ಸುಲಿನ್ನ ಉತ್ಪತ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗ ನಿಮ್ಮ ದೇಹದಲ್ಲಿ ನಾರ್ಮಲಾಗಿ ಇನ್ಸುಲಿನ್ ಉತ್ಪತ್ತಿ ಆಗೋಕ್ಕೆ ಶುರು ಆಗುತ್ತೋ ಆವಾಗ ನಿಮಗೆ ಬೇರೆ ಮೆಡಿಸಿನ್ಸಿನ ಅವಶ್ಯಕತೆ ಇಲ್ಲ. ಒನ್ಸ್ ನಿಮ್ಮ ನಾರ್ಮಲ್ ಆಗಿ ಇನ್ಸುಲಿನ್ ಸಿಕ್ರೀಟ್ ಆಗೋಕ್ಕೆ ಶುರು ಆಯಿತು ಅಂದರೆ ಈವನ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೂಡ ನಾವು ಸ್ಟಾಪ್ ಮಾಡ್ಬೋದು.